₹3 ಮತ್ತು 3 ಜಾಮೂನು ಜೀವನದ ಒಂದು ಕಹಿ ಸತ್ಯ. ದೃಶ್ಯ 1 ರಸ್ತೆಯ ಪಕ್ಕದ ಜಾಮೂನು ಮಾರುವವನ ಗಾಡಿ. ಒಬ್ಬ ಕುಡುಕ ವ್ಯಕ್ತಿ ಅಬ್ಬರಿಸುತ್ತಾ ಅಲ್ಲಿಗೆ ಬರುತ್ತಾನೆ. ನಿರೂಪಣೆ ನರೇಟರ್ ರಾಮಕೃಷ್ಣ ಹರಿ. ಇಂದು ನಾವು ನೋಡುತ್ತಿರುವ ಘಟನೆ ನಮ್ಮ ಕಣ್ಣು ತೆರೆಸುವಂತದ್ದು. ಒಬ್ಬ ವ್ಯಕ್ತಿ ಮೈತುಂಬಾ ಕುಡಿತ, ಬಾಯಲ್ಲಿ ಬೈಯುವ ಮಾತುಗಳು. ಅವನು ಜಾಮೂನು ಮಾರುವವನ ಹತ್ತಿರ ಹೋಗಿ ಜಗಳವಾಡುತ್ತಿದ್ದಾನೆ. ಕುಡುಕ ಗಟ್ಟಿಯಾಗಿ, ನನಗೆ ಜಾಮೂನು ಕೊಡು. ನನ್ನ ಹತ್ತಿರ ಹಣವಿಲ್ಲ ಅಂದುಕೊಂಡೆಯಾ? ಈ ತಗೋ ₹3. ಜಾಮೂನು ಮಾರುವವ ಶಾಂತವಾಗಿ, ಈ ತಗೋಪ್ಪ, ₹3ಗೆ 3 ಜಾಮೂನು. ಸನ್ನಿವೇಶ: ಕುಡುಕ ಆ 3 ಜಾಮೂನುಗಳನ್ನು ಕೈಯಲ್ಲಿ ಹಿಡಿದು ಅಲ್ಲಿಂದ ಹೊರಡುತ್ತಾನೆ. ನೋಡುವವರಿಗೆ ಇವನೊಬ್ಬ ಸಮಾಜದ ಕಸದಂತೆ ಕಾಣುತ್ತಿದ್ದಾನೆ. ದೃಶ್ಯ 2 ದಾರಿಯಲ್ಲಿ ಕುಡುಕನ ಗೆಳೆಯ ಸಿಗುತ್ತಾನೆ ಮತ್ತು ಒಬ್ಬ ಅಂಗವಿಕಲ ಹೆಣ್ಣು ಮಗು ಎದುರಾಗುತ್ತಾಳೆ. ನಿರೂಪಣೆ: ನಾವೆಲ್ಲರೂ ಅಂದುಕೊಂಡೆವು ಇವನು ಆ 3 ಜಾಮೂನುಗಳನ್ನು ತಾನೇ ತಿನ್ನುತ್ತಾನೆ ಎಂದು. ಆದರೆ ಅಲ್ಲಿಯೇ ಪವಾಡ ನಡೆಯಿತು. ಕುಡುಕ ತನ್ನ ಗೆಳೆಯನಿಗೆ, ಈ ತಗೋ 1 ಜಾಮೂನು, ನೀನು ತಿನ್ನು. ನಿರೂಪಣೆ: ಅಷ್ಟರಲ್ಲಿ ಅಲ್ಲಿಗೆ ಒಬ್ಬಳು ಅಂಗವಿಕಲ, ಮತಿಹೀನ ಪುಟ್ಟ ಹೆಣ್ಣು ಮಗು ಬರುತ್ತಾಳೆ. ಅವಳು ಆ ಕುಡುಕನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾಳೆ. ಅವಳಿಗೆ ಅವನ ವಾಸನೆ ಬರಲಿಲ್ಲ, ಬದಲಿಗೆ ಅವನಲ್ಲಿರುವ ಮನುಷ್ಯ ಕಂಡನು. ಕುಡುಕ ಮಗುವಿಗೆ ಸನ್ನೆಯಲ್ಲಿ, ಈ ತಗೋ ಮಗುವೆ, ಈ ಜಾಮೂನು ನಿನಗೆ. ನಿರೂಪಣೆ: ತನ್ನ ಹತ್ತಿರವಿದ್ದ 3 ಜಾಮೂನುಗಳಲ್ಲಿ ಒಂದನ್ನು ಗೆಳೆಯನಿಗೆ, ಒಂದನ್ನು ಆ ಮಗುವಿಗೆ ಕೊಟ್ಟು, ತಾನು ಕೇವಲ ಒಂದನ್ನು ಮಾತ್ರ ತಿಂದು ಅವನು ಮುಂದೆ ಸಾಗುತ್ತಾನೆ. ದೃಶ್ಯ 3 ಪಖವಾಜ್ ಕಲಿಯುವ ವಿಷಯ ಮತ್ತು ಮಹಾರಾಜರ ಭೇಟಿ. ನಿರೂಪಣೆ: ಇದೇ ಸಮಯದಲ್ಲಿ ಮತ್ತೊಂದು ದೃಶ್ಯ. ಹಳ್ಳಿಯ ಮಕ್ಕಳಿಗೆ ಪಖವಾಜ್ ಕಲಿಸಲು ಒಬ್ಬ ಮಹಾರಾಜರನ್ನು ಭೇಟಿ ಮಾಡಿದೆವು. ಅವರು ವಿದ್ವಾಂಸರು, ಜ್ಞಾನಿಗಳು. ನಾವು, ಮಹಾರಾಜ್, ನಮ್ಮ ಬಡ ಮಕ್ಕಳಿಗೆ ಪಖವಾಜ್ ಕಲಿಸಿಕೊಡಿ. ದಯವಿಟ್ಟು ಸ್ವಲ್ಪ ಹಣ ಕಡಿಮೆ ಮಾಡಿ. ಮಹಾರಾಜ್ ತೊರೆಯಿಂದ: ಇಲ್ಲ, ನಾನು ಒಬ್ಬ ಮಗುವಿಗೆ ₹1000 ಪಡೆಯುತ್ತೇನೆ. ನಾನು ಆಳಂದಿಯಲ್ಲಿ ಭಿಕ್ಷೆ ಬೇಡಿ ಮಾಧುಕರಿ ಈ ವಿದ್ಯೆ ಕಲಿತಿದ್ದೇನೆ. ಈಗ ನಾನು ಇದನ್ನು ಉಚಿತವಾಗಿ ಅಥವಾ ಕಡಿಮೆ ಹಣಕ್ಕೆ ಕಲಿಸುವುದಿಲ್ಲ. ದೃಶ್ಯ 4 ಆತ್ಮಾವಲೋಕನ ಮತ್ತು ಮುಕ್ತಾಯ. ನಿರೂಪಣೆ: ಈ 2 ಘಟನೆಗಳನ್ನು ನೋಡಿದಾಗ ನಮ್ಮ ತಲೆ ತಿರುಗಿತು. ವಿಚಾರ: ಒಬ್ಬ ಕುಡುಕ ತನ್ನ ಹತ್ತಿರವಿದ್ದ ಎಲ್ಲವನ್ನೂ ಹಂಚಿದನು. ಇನ್ನೊಬ್ಬ ಜ್ಞಾನಿ ಮಹಾರಾಜ ತಾನು ಭಿಕ್ಷೆ ಬೇಡಿ ಕಲಿತ ವಿದ್ಯೆಯನ್ನು ಮಾರಾಟ ಮಾಡಲು ಕುಳಿತಿದ್ದಾನೆ. ತೀರ್ಮಾನ: ನಾವು ಯಾರನ್ನು ಒಳ್ಳೆಯವರು ಮತ್ತು ಯಾರನ್ನು ಕೆಟ್ಟವರು ಎಂದು ತೀರ್ಮಾನಿಸಲು ಸಾಧ್ಯ. ಜೀವನದ ಲೆಕ್ಕಾಚಾರ ನಮ್ಮ ಬುದ್ಧಿಗೆ ನಿಲುಕದ್ದು. ಕೊನೆಯ ಮಾತು: ಯಾರು ಹೇಗೆ ಸಾಯುತ್ತಾರೆ ಎಂಬುದು ನಮಗೆ ತಿಳಿಯದು, ಆದರೆ ಯಾರು ಹೇಗೆ ಬದುಕುತ್ತಾರೆ ಎಂಬುದು ಮುಖ್ಯ. ಯಾರನ್ನೂ ಅವರ ವೇಷ ನೋಡಿ ಅಳೆಯಬೇಡಿ. ಸಂದೇಶ: ಮನುಷ್ಯನ ಗುಣ ಅವನ ಬಟ್ಟೆಯ ಮೇಲಿಲ್ಲ, ಅವನ ಮನಸ್ಸಿನ ಮೇಲಿದೆ. ರಾಮಕೃಷ್ಣ ಹರಿ. ಮಹಾರಾಜ್, ಈ ಸ್ಕ್ರಿಪ್ಟ್ ನಿಮಗೆ ಇಷ್ಟವಾಯಿತೇ? ನೀವು ಇದರ ಆಧಾರದ ಮೇಲೆ ವಿಡಿಯೋ ಚಿತ್ರೀಕರಿಸಬಹುದು.